ಹಾಯ್. ಸೊ ಹರ್ಬಲ್ ಲೈಫ್ ಎನರ್ಜಿ ಡ್ರಿಂಕ್ ಫ್ರೆಶ್ ಹೆಂಗೆ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ತುಂಬಾ ನಿಮಗೆ ಫ್ಲೇವರ್ಸ್ ಸಿಗುತ್ತೆ. ನಾನಿವತ್ತು ತೊಗೊಂಡಿರೋದು ಜಿಂಜರು. ಇದು ಇಲ್ಲಿ ನಿಮಗೆ 50 ಗ್ರಾಮ್ಸ್ ಆಫು ಫ್ರೆಶು ಈ ಡಬ್ಬದಲ್ಲಿ ಬರುತ್ತೆ ನಿಮಗೆ. ಇದೊಂದು ಎನರ್ಜಿ ಡ್ರಿಂಕ್. ಓಕೆ, ನಾವು ಟೀ ಕಾಫಿ ಯಾವ ರೀತಿ ತೊಗೋತೀವಲ್ಲ ಹಾಗೇ ಟೀ ಕಾಫಿ ನಾವು ನೋಡೋಕ್ಕೆ ಹೋದರೆ ನಮಗೆ ತುಂಬಾ ಅದು ಆ್ಯಸಿಡಿಟಿ ಎಲ್ಲ ಆಗುತ್ತೆ. ಇದು ಯಾವುದೇ ರೀತಿ ಆ್ಯಸಿಡಿಟಿ ಅಂತ ಫೀಲ್ ಆಗೋದಿಲ್ಲ. ಇದು ತಗೊಂಡಾಗ ನಮಗೆ ಎನರ್ಜಿ ಫೀಲ್ ಆಗುತ್ತೆ. ಸೊ ನಾನಿಲ್ಲಿ 200 ಗ್ರಾಮಷ್ಟು ಹದ ಬಿಸಿ ಇರೋ ನೀರನ್ನ ತೊಗೊಂಡಿದ್ದೀನಿ. ಒಂದು ಗ್ಲಾಸ್ಗೆ ಈ ರೀತಿ ಗ್ಲಾಸ್ಗೆ ನಾವೇನು ಮಾಡ್ತೀನಿ ಅಂತಂದರೆ ಇದರಲ್ಲೇ ಒಂದು ಸ್ಪೂನ್ ಇರುತ್ತೆ, ಫ್ರೆಶ್ಗೆ ಒಂದು ಸ್ಪೂನ್ ಇರುತ್ತೆ. ಸೊ ಇದರಲ್ಲಿ ಫುಲ್ಲು ಅಂತಂದರೆ ನಾವು ಶೇಕ್ ಮಾಡ್ಕೊಳ್ಳೆಲ್ಲ ಹೆಂಗೆ ಸಮ ತೊಗೋತೀವಲ್ಲ ಆ ರೀತಿ ಅಲ್ಲ, ಇದನ್ನ ಒಂದು ಸ್ವಲ್ಪ ಫುಲ್ಲು ಈ ಥರ ಸ್ಪೂನಾಗಿ ಬರಬೇಕು. ಆ ರೀತಿ 2 ಸಾತಿ ಹಾಕ್ಕೋಬೇಕು. ಫಸ್ಟ್ ನೀರೆಲ್ಲ ಹಾಕೋದು ಅವಶ್ಯಕತೆ ಇಲ್ಲ. ಫಸ್ಟ್ಗೆ ನಾವು ಈಗ ಫ್ರೆಶ್ನ ಈ ರೀತಿ ಹಾಕ್ಕೊಂಡು ಅದ್ರ ಮೇಲೆ ನೀರು ಸುರಿದಾಗ ಏನೋ ಅಂದರೆ ಸ್ಪೂನ್ ತೊಗೊಂಡೆಲ್ಲ ಕಲಿಸ್ಬೇಕಂತ ಏನಿಲ್ಲ, ಅದು ಆಟೋಮೆಟಿಕ್ಕಾಗಿ ತಾನೇ ಅದರಲ್ಲಿ ಕೂಡ್ಕೊಂಡ್ಬಿಡುತ್ತೆ. ಸೊ ನೋಡಿ ಕಲರೆಲ್ಲ ಚೇಂಜ್ ಆಯ್ತು ಈಗ. ಸೊ ಈ ರೀತಿ ಬರುತ್ತೆ. ಸೊ ಇದನ್ನು ನಾವು ದಿನದಲ್ಲಿ ಒಂದು 2-3 ಸತಿ ಆದರೂ ಆರಾಮಾಗಿ ತೊಗೋಬೋದು. ನಾನು ಡೈಲಿ ಒಂದು 4 ಟೈಮ್ಸ್ ತೊಗೋತೀನಿ. ಟೀ ಕಾಫಿನ ರಿಪ್ಲೇಸ್ ಮಾಡಬೇಕು ಅನ್ನೋರಿಗೆ ಇದು ಒಂದು ಬೆಸ್ಟ್ ಆಪ್ಷನ್ನು. ಯಾವುದೇ ರೀತಿ ಆ್ಯಸಿಡಿಟಿ ಆಗೋದಿಲ್ಲ, ಆಮೇಲೆ ತುಂಬ ಹೆಲ್ದಿಯಾಗಿರುತ್ತೆ. ನಿಮ್ಮದು ಕ್ಯಾಲರಿ ಕೂಡ ಬರ್ನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಇದು.